Hello friends, ನಾನು ನಿಮ್ಮ ತೀರ್ಥ ಪ್ರಸಾದ್ ಕೆ, ಅಸಿಸ್ಟೆಂಟ್ ಪ್ರೊಫೆಸರ್ ಇನ್ ಕಾಮರ್ಸ್. ಸೊ ಒನ್ಸ್ ಅಗೈನ್ ವೆಲ್ಕಮ್ ಟು ದ ವಿಡಿಯೋ ಕ್ಲಾಸ್. ಸೊ ಇವತ್ತು ನಾನು ರಾಯಲ್ಟಿ ಅಕೌಂಟ್ಸ್ ಅಲ್ಲಿ ಒಂದು ಡಿಫ್ರೆಂಟ್ ವೆರೈಟಿ ಪ್ರಾಬ್ಲಮ್ ಅನ್ನ ಕವರ್ ಮಾಡ್ತಾ ಇದ್ದೀನಿ. ಸೊ ಇದರಲ್ಲಿ ಲೆಡ್ಜರ್ ಅಕೌಂಟ್ಸ್ ಕೇಳಿದ್ದಾರೆ. ಇದೊಂದು 14 ಮಾರ್ಕ್ಸ್ ಪ್ರಾಬ್ಲಮ್. ನೀವು ಅನಾಲಿಸಿಸ್ ಟೇಬಲ್ ಮತ್ತೆ ಲೆಡ್ಜರ್ ಅಕೌಂಟ್ಸ್ ಅನ್ನ ಮಾಡಬೇಕಾಗುತ್ತೆ. ನಿಶ್ಚಲ್ ಮೈನ್ಸ್ ಕಂಪನಿ ಒಂದು ಲೀಸ್ ಅನ್ನ ತಗೊಳುತ್ತೆ ಒಬ್ಬ ಲ್ಯಾಂಡ್ ಲಾರ್ಡ್ ಇಂದ ಫಾರ್ ಎ ಪೀರಿಯಡ್ ಆಫ್ 10 years from 1st Jan 2005. The royalty is 10 rupees per ton of coal raised with a dead rent. Dead rent ಅಂದ್ರೆ minimum rent. So minimum rent is 40,000 per year. The power to recoup short workings during the first 4 years of lease. The fixed recoupment method is first 4 years ಮಾತ್ರ ರಿಕವರ್ ಮಾಡಬಹುದು. ಔಟ್ಪುಟ್ ಕೊಟ್ಟಿದ್ದಾರೆ 2005 ಇಂದ 2009 ವರೆಗೂ 5 ವರ್ಷದ ಕೊಟ್ಟಿದ್ದಾರೆ. ಸೊ ನಾವು ರಾಯಲ್ಟಿ ಕ್ಯಾಲ್ಕುಲೇಟ್ ಮಾಡಬೇಕು, ಸರ್ಪ್ಲಸ್ ಶಾರ್ಟ್ ವರ್ಕಿಂಗ್ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಅದಕ್ಕೆ ಅನಾಲಿಸಿಸ್ ಟೇಬಲ್ ಮಾಡಬೇಕು. ಅನಾಲಿಸಿಸ್ ಟೇಬಲ್ ಫಸ್ಟ್ ಇಯರ್ ಮತ್ತೆ ಔಟ್ಪುಟ್ ಅನ್ನ ಕಾಪಿ ಮಾಡ್ಕೊಳ್ಳಿ ಕ್ವೆಶನ್ ಇಂದ. ಅದಾದ್ಮೇಲೆ ಔಟ್ಪುಟ್ ಏನ್ ಕೊಟ್ಟಿದ್ದಾರೆ ನಂಬರ್ ಆಫ್ ಟನ್ಸ್ ಇಂಟು ₹10 ಮಾಡಿ, 10 rupees ಪರ್ ಟನ್ ರಾಯಲ್ಟಿ ಇರೋದು. ಸೊ ಇಂಟು 10 ಮಾಡಿ, ಔಟ್ಪುಟ್ ಇಂಟು 10. ಸೊ ರಾಯಲ್ಟಿ ಸಿಗುತ್ತೆ ನಿಮ್ಗೆ ಒಂದು 0 ಸೇರಿಸೋದು ಅಷ್ಟೇನೆ ಇಂಟು 10 ಅನ್ನು. ಸೊ ರಾಯಲ್ಟಿ ಮತ್ತೆ ಮಿನಿಮಮ್ ರೆಂಟ್ ಎಷ್ಟಿದೆ 40,000 ಕೊಟ್ಟಿದ್ದಾರೆ. ಇಟ್ ಈಸ್ 40,000 ಪರ್ ಇಯರ್. ಬರ್ಕೊಳ್ಳಿ, ಎಲ್ಲ ವರ್ಷನೂ 40,000. ಸೊ ಇವೆರಡನ್ನು ಕಂಪೇರ್ ಮಾಡಿ ಅದ್ರ ಮೇಲೆ ಸರ್ಪ್ಲಸ್ ಬರುತ್ತಾ ಶಾರ್ಟ್ ವರ್ಕಿಂಗ್ ಬರುತ್ತಾ ಫೈಂಡ್ ಔಟ್ ಮಾಡಬೇಕು. ಶಾರ್ಟ್ ವರ್ಕಿಂಗ್ ಅಲ್ಲಿ 3 ಕಾಲಮ್ ಇದೆ: ಶಾರ್ಟ್ ವರ್ಕಿಂಗ್ ಅಮೌಂಟ್, ಶಾರ್ಟ್ ವರ್ಕಿಂಗ್ ರಿಕವರ್ಡ್ ಮತ್ತೆ ಶಾರ್ಟ್ ವರ್ಕಿಂಗ್ ಇರ್ರಿಕವರ್ಡ್. ಕೊನೆ ಕಾಲಮ್ಮು ಆಕ್ಚುಯಲ್ ರಾಯಲ್ಟಿ ಪೇಯ್ಡ್ ಟು ದ ಲ್ಯಾಂಡ್ ಲಾರ್ಡ್. ಎಷ್ಟು ಕಾಲಮ್ಸ್ ಮಾಡ್ಕೊಳ್ಳಿ. ಫಸ್ಟ್ ಇಯರ್ ನೋಡೋಣ. 2005 ಅಲ್ಲಿ 2000 ಇಂಟು 10, 20,000 ಇದೆ ಆಕ್ಚುಯಲ್ ರಾಯಲ್ಟಿ ಅರ್ನ್ಡ್. ಅದೇ ಕಟ್ಟಬೇಕಾಗಿರೋದು 40,000. ಸೊ ಇಲ್ಲಿ ಶಾರ್ಟ್ ವರ್ಕಿಂಗ್ ಇದೆ 20,000. ಸೊ ಆಕ್ಚುಯಲ್ ರಾಯಲ್ಟಿ ಪೇಯ್ಡ್ ವಿಲ್ ಬಿ 40,000. ಮಿನಿಮಮ್ ರೆಂಟ್ ಅಂತೂ ಕಟ್ಟಲೇಬೇಕಲ್ಲ. ಸೊ 30,000 ಅರ್ನ್ ಮಾಡಿದ್ದಾರೆ, ಆದ್ರೆ 40,000 ಕಟ್ಟಬೇಕು. ಸೊ 10,000 ಇಲ್ಲೂ ಕೂಡ ಶಾರ್ಟ್ ವರ್ಕಿಂಗ್ ಇದೆ. ಸೊ 40,000 ಅಂತೂ ಕಟ್ಟಲೇಬೇಕು. 40,000 ಅರ್ನ್ ಮಾಡಿದ್ದಾರೆ, 40,000 ಕಟ್ಟಬೇಕು. ಸೊ ಈಕ್ವಲ್ ಇದೆ. ಸೊ ನೋ ಶಾರ್ಟ್ ವರ್ಕಿಂಗ್, ನೋ ಸರ್ಪ್ಲಸ್. ಸೊ 40,000 ಅನ್ನ ಕಟ್ತಾರೆ. ಇಲ್ಲಿ ಶಾರ್ಟ್ ವರ್ಕಿಂಗು ಇಲ್ಲ, ಸರ್ಪ್ಲಸ್ಸು ಇಲ್ಲ. 45,000 ಅರ್ನ್ ಮಾಡಿದ್ದಾರೆ, 40,000 ಕಟ್ಟಬೇಕಾಗಿರೋದು. 5,000 ಸರ್ಪ್ಲಸ್ ಇದೆ. ಸೊ ರಿಕವರ್ ಆಗೋದು 5,000. ಸೊ ಪೂರ್ತಿ ಸರ್ಪ್ಲಸ್ ಏನಿದೆ 5,000 ಅದನ್ನ ರಿಕವರಿಗೆ ಬಳಸ್ತಾರೆ. ಸೊ ಇದನ್ನ ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗತ್ತೆ, ಯಾಕಂದ್ರೆ ದಿಸ್ ಇಸ್ 4th ಇಯರ್. ಸೊ ಹೇಳಿರೋದು ಫಿಕ್ಸ್ಡ್ ರಿಕೂಪ್ಮೆಂಟ್ ಮೆಥಡ್. ಡ್ಯೂರಿಂಗ್ ದ ಫಸ್ಟ್ 4 years ಆಫ್ ಲೀಸ್ ಮಾತ್ರ ಶಾರ್ಟ್ ವರ್ಕಿಂಗ್ಸ್ ನ ರಿಕವರ್ ಮಾಡೋದು. ಸೊ ಅದರಿಂದ ನೀವು ಈ ಇಯರ್ ಅಲ್ಲೇನೆ 2008 ಅಲ್ಲಿ ನೀವು ಶಾರ್ಟ್ ವರ್ಕಿಂಗ್ ಇರ್ರಿಕವರ್ಡ್ ಡಿಸೈಡ್ ಮಾಡಬೇಕಾಗುತ್ತೆ. ಸೊ ಟೋಟಲ್ ಶಾರ್ಟ್ ವರ್ಕಿಂಗ್ಸ್ ಎಷ್ಟಿದೆ 20,000 ಪ್ಲಸ್ 10,000. ಸೊ 30,000 ಅಲ್ಲಿ 5,000 ಮಾತ್ರ ರಿಕವರ್ ಆಗಿದೆ. ಇನ್ನು 25,000 ಏನಿದೆ ದಟ್ ಈಸ್ ಇರ್ರಿಕವರ್ಡ್ ಬಿಕಾಸ್ ದಿಸ್ ಇಸ್ 4th ಇಯರ್. ಸೊ ಇಲ್ಲಿಗೆ ಎಂಡ್ ಆಗುತ್ತೆ. ಇನ್ ಮುಂದೆ ಏನೇನು ಶಾರ್ಟ್ ವರ್ಕಿಂಗ್ಸ್ ಬರುತ್ತೆ ಅದು ರಿಕವರ್ ಆಗೋದೇ ಇಲ್ಲ, ಯಾಕಂದ್ರೆ ರಿಕವರ್ ಮಾಡೋಕ್ಕೆ ಆಗಲ್ಲ.
ಈ ಕಾಂಟ್ರಾಕ್ಟ್ ಪ್ರಕಾರ ಫಿಕ್ಸ್ಡ್ ರಿಕೂಪ್ಮೆಂಟ್ ಮೆಥಡ್. ಅದೆಲ್ಲ ಇರ್ರಿಕವರೇ ಆಗುತ್ತೆ. 40,000 ಮಿನಿಮಮ್ ರೆಂಟ್ ಅನ್ನ ಕಟ್ತಾನೆ, ಯಾಕಂದ್ರೆ ಆ 5,000 ಸರ್ಪ್ಲಸ್ ಏನಿದೆ ಅದು ರಿಕವರಿಗೆ ಹೋಗಿದೆ. 50,000 ಬರುತ್ತೆ ನೆಕ್ಸ್ಟ್ ಇಯರ್. 40,000 ಕಟ್ಟಬೇಕಾಗಿರೋದು, 10,000 ಸರ್ಪ್ಲಸ್. ಆದ್ರೆ ಇದನ್ನ ಬಳಸ್ಕೊಳಕ್ಕಾಗಲ್ಲ, ರಿಕವರಿಗೆ ಅದನ್ನ ಕಟ್ಟಲೇಬೇಕು. ಪೂರ್ತಿ 50,000 ಅನ್ನ ಪೇ ಮಾಡ್ತಾರೆ. ಸೊ ಈಗ ಲೆಡ್ಜರ್ ಅಕೌಂಟ್ಸ್ in the books of ನಿಶ್ಚಲ್ ಮೈನ್ಸ್ ಕಂಪನಿ. ಸೊ ನಿಶ್ಚಲ್ ಮೈನ್ಸ್ ಕಂಪನಿ ಅಂದ್ರೆ ಇವರು ಲೀಸಿಗೆ ತಗೊಂಡಿರೋದು, ಅಂದ್ರೆ ಇವರು ಲೆಸ್ಸಿ ಆಗ್ತಾರೆ. ಲ್ಯಾಂಡ್ ಲಾರ್ಡ್ ಬೇರೆ ಇದ್ದಾನೆ, ಇವರು ಲೆಸ್ಸಿ. ಡೆಡ್ ರೆಂಟ್ ಅಕೌಂಟ್ ಅಥವಾ ಮಿನಿಮಮ್ ರೆಂಟ್ ಅಕೌಂಟ್. ಸೊ ಯಾವಾಗ ಮಿನಿಮಮ್ ರೆಂಟ್ ಅನ್ನೋ ಕಾನ್ಸೆಪ್ಟ್ ಬರುತ್ತೆ ಅಂದ್ರೆ ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆದಾಗ ಮಾತ್ರ ಮಿನಿಮಮ್ ರೆಂಟ್ ಕಾನ್ಸೆಪ್ಟ್ ಬರುತ್ತೆ. ಇದನ್ನ ನಾಪ್ಕ ಇಟ್ಕೋಬೇಕು. ಸೊ ಡೆಡ್ ರೆಂಟು ಯಾರಿಗೆ ಪೇಯಬಲ್? ಲ್ಯಾಂಡ್ ಲಾರ್ಡ್ಗೆ. ಸೊ ಡೆಬಿಟ್ ಸೈಡು ಟು ಲ್ಯಾಂಡ್ ಲಾರ್ಡ್ ಅಕೌಂಟ್ ಅಂತ ಬರಬೇಕು. ಕ್ರೆಡಿಟ್ ಸೈಡ್ ರಾಯಲ್ಟಿ ಮತ್ತೆ ಶಾರ್ಟ್ ವರ್ಕಿಂಗ್ ಅಕರ್ಡ್. ಸೊ ಲ್ಯಾಂಡ್ ಲಾರ್ಡ್ಗೆ 40,000 ಪೇ ಮಾಡಿದಿರಲ್ಲ ಟೋಟಲ್, ಅದರಲ್ಲಿ ಔಟ್ಪುಟ್ ಮೇಲೆ ಬಂದಂತ ರಾಯಲ್ಟಿ 20,000. ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿರೋದು 20,000. ಔಟ್ಪುಟ್ ಮೇಲೆ ಅರ್ನ್ ಆಗಿರೋದು ಬರೀ 20,000. ಇನ್ ಮಿಕ್ಕಿ 10,000 ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿರೋದು, ಶಾರ್ಟೇಜ್. ಸೊ ಆ ರೀತಿ ಬ್ರೇಕಪ್ ಮಾಡಬೇಕು ಆ 40,000. ಸೊ ಆದ್ರಿಂದಾನೆ ಇಲ್ಲಿ ಎಂಟ್ರೀಸ್ ಬರೋದು ಡೆಡ್ ರೆಂಟ್ ಅಕೌಂಟ್ ಅಲ್ಲಿ ಯಾವಾಗ ಶಾರ್ಟ್ ವರ್ಕಿಂಗು ಕ್ರಿಯೇಟ್ ಆಗುತ್ತೆ ಆ ಇಯರ್ಸ್ ಅಲ್ಲಿ ಮಾತ್ರ, ಬೇರೆ ಇಯರ್ಸ್ ಅಲ್ಲೆಲ್ಲ ಬರಲ್ಲ. ಅದಕ್ಕೆ 2 ವರ್ಷದ ಎಂಟ್ರಿ ಇದೆ, ಇಷ್ಟನೇ ಇರೋದಿದೆ. ಯಾವಾಗ ಕ್ರಿಯೇಟ್ ಆಗುತ್ತೆ ಆಗ ಮಾತ್ರ ಬರುತ್ತೆ. ಸೊ ನೆಕ್ಸ್ಟ್ ಸೆಕೆಂಡ್ ಇಯರ್ ಆಗ್ಲೂ ಏನಾದರೂ ಕ್ರಿಯೇಟ್ ಆಗಿದ್ರೆ ಶಾರ್ಟ್ ವರ್ಕಿಂಗು, ಈ ತರ ಎಂಟ್ರಿ ಬರುತ್ತೆ. ಸೊ ಲ್ಯಾಂಡ್ ಲಾರ್ಡ್ ಅಕೌಂಟ್. ಸೊ ಟೋಟಲ್ ಎಷ್ಟು ಪೇ ಮಾಡಿದ್ದಾನೆ? 40,000 ಪೇ ಮಾಡಿದ್ದಾನೆ. ಸೊ ಅದನ್ನ ಇಲ್ಲಿ ಬ್ರೇಕಪ್ ಮಾಡ್ತೀರಾ. ರಾಯಲ್ಟಿ ಎಷ್ಟು, ಶಾರ್ಟ್ ವರ್ಕಿಂಗ್ ಎಷ್ಟು? ಸೊ ರಾಯಲ್ಟಿ ಈಸ್ 30,000, ಶಾರ್ಟ್ ವರ್ಕಿಂಗ್ 10,000 ಅಷ್ಟೇ. 2 ವರ್ಷ ಇರೋದು ಶಾರ್ಟ್ ವರ್ಕಿಂಗು. ಸೊ ಅದರಿಂದ 2 ವರ್ಷ ಮಾತ್ರ ಎಂಟ್ರೀಸ್ ಬರುತ್ತೆ. ಯಾವಾಗ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗುತ್ತೆ ಆಗ ಮಾತ್ರ. ನೆಕ್ಸ್ಟ್ ರಾಯಲ್ಟಿ ಅಕೌಂಟ್. ಇದು ತುಂಬಾ ಸಿಂಪಲ್ ಇದೆ. ಯಾವ್ಯಾವ ವರ್ಷ ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆಗುತ್ತೆ ಆಗ ನೀವು ಡೆಬಿಟ್ ಸೈಡು ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರಿಬೇಕಾಗುತ್ತೆ. ಸೊ ಫಸ್ಟ್ 2 ಇಯರ್ಸ್ ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆಗಿದೆ, ಸೊ ಅದರಿಂದ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರೀತೀರಾ. ಆದ್ರೆ ಮಿಕ್ಕಿದೆಲ್ಲ ವರ್ಷದಲ್ಲಿ ಶಾರ್ಟ್ ವರ್ಕಿಂಗ್ ಇಲ್ಲ, ಸೊ ಅದರಿಂದ ಲ್ಯಾಂಡ್ ಲಾರ್ಡ್ ಅಂತಾನೆ ಬರೀತೀರಾ. ಸೊ ಲ್ಯಾಂಡ್ ಲಾರ್ಡ್ ಮತ್ತೆ ಶಾರ್ಟ್ ವರ್ಕಿಂಗ್ ಅಂತ ಬರುತ್ತೆ, ಅದೇನು ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಲ್ಯಾಂಡ್ ಲಾರ್ಡ್ ಅಂತ ಬರೀತೀರಾ. ಯಾಕೆ ಅಂದ್ರೆ ಈ ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್ ಅಲ್ಲಿ ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆದಾಗ ಆ ಮಿನಿಮಮ್ ರೆಂಟ್ ಕಾನ್ಸೆಪ್ಟ್ ಬರುತ್ತೆ. ಸೊ ರಾಯಲ್ಟಿ ಕಡಿಮೆ ಅರ್ನ್ ಮಾಡಿದ್ದಾರೆ ಆದ್ರೂ ಕೂಡ ಮಿನಿಮಮ್ ರೆಂಟ್ ಅನ್ನ ಕಟ್ಟಲೇಬೇಕು ಅನ್ನೋ ಅನಿವಾರ್ಯತೆ ಬರುತ್ತೆ. ಸೊ ಅದು ರೆಸ್ಪಾನ್ಸಿಬಿಲಿಟಿ ಆನ್ ದ ಪಾರ್ಟ್ ಆಫ್ ಲೆಸ್ಸಿ ಟು ಪೇ ದ ಮಿನಿಮಮ್ ರೆಂಟ್. ಸೊ ಅದರಿಂದ ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆದಂತ ವರ್ಷಗಳಲ್ಲಿ ಅವನು ಆಕ್ಚುಲಿ ಮಿನಿಮಮ್ ರೆಂಟ್ ಅನ್ನ ಕಟ್ತಾ ಇದ್ದಾನೆ. ಸೊ ಆದ್ರಿಂದ ಈ ಮೆಥಡ್ ಅಲ್ಲಿ ಮಿನಿಮಮ್ ರೆಂಟ್ ಅಂತಾನೆ ಬರೀತೀವಿ. ಜರ್ನಲ್ ಎಂಟ್ರೀಸ್ ಕೂಡ ಹಾಗೆ ಬರುತ್ತೆ. ಸೊ ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆದಂತ ವರ್ಷಗಳಲ್ಲಿ ಇನ್ ಮಿಕ್ಕದಂತೆ ಲ್ಯಾಂಡ್ ಲಾರ್ಡ್ ಅಕೌಂಟಿಗೆ ಕ್ರೆಡಿಟ್ ಕೊಡ್ತೀವಿ. ಡೆಬಿಟ್ ಸೈಡ್ ಬರ್ತಾ ಇದೆ ಅಲ್ವಾ, ರಾಯಲ್ಟಿ ಡೆಬಿಟ್ ಸೈಡ್. ಸೊ ಲ್ಯಾಂಡ್ ಲಾರ್ಡ್ಗೆ ಕ್ರೆಡಿಟ್. ಸೊ ಆ ರೀತಿ ಮಾಡ್ತೀವಿ.
ಸೊ ಡೆಬಿಟ್ ಸೈಡ್ ಮಿನಿಮಮ್ ರೆಂಟ್ ಅಕೌಂಟ್, ಕ್ರೆಡಿಟ್ ಸೈಡ್ ಪ್ರೊಡಕ್ಷನ್ ಅಕೌಂಟ್ ಅಥವಾ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಪ್ರೊಡಕ್ಷನ್ ಅಕೌಂಟ್ ಯಾವಾಗ ಅಂದ್ರೆ ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿದಾಗ, ಅಂದ್ರೆ ಕೆಜಿ, ಟನ್, ಸೊ ಈ ರೀತಿ ಔಟ್ಪುಟ್ ಮೇಲೆ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ ಸೊ ಅದನ್ನ ಪ್ರೊಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಬೇಕು. ಸೇಲ್ಸ್ ಮೇಲೆ ಏನಾದ್ರು ಕ್ಯಾಲ್ಕುಲೇಟ್ ಮಾಡಿದ್ರೆ ಅಂದ್ರೆ ನಂಬರ್ ಆಫ್ ಯೂನಿಟ್ ಸೋಲ್ಡ್, ಅದ್ರ ಮೇಲೆ ಕ್ಯಾಲ್ಕುಲೇಟ್ ಮಾಡಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಎಂಟರ್ ಮಾಡಬೇಕು. ಮತ್ತೆ ಸೆಕೆಂಡ್ ಇಯರ್ ಮಿನಿಮಮ್ ರೆಂಟ್ ಮತ್ತೆ ಪ್ರೊಡಕ್ಷನ್ ಅಕೌಂಟ್. ಇದು ಔಟ್ಪುಟ್ ಮೇಲೆ ಮಾಡಿದೀವಿ, ಅದರಿಂದ ಪ್ರೊಡಕ್ಷನ್ ಅಕೌಂಟ್ ಅಂತ ಬರೀ. ಸೊ ಥರ್ಡ್ ಇಯರ್ ಇಲ್ಲಿ ಮಿನಿಮಮ್ ರೆಂಟ್ ಅಕೌಂಟ್ ಕಾನ್ಸೆಪ್ಟ್ ಬರೋದಿಲ್ಲ, ಯಾಕಂದ್ರೆ ಇಲ್ಲಿ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿಲ್ಲ. ಸೊ ಅದರಿಂದ ಲ್ಯಾಂಡ್ ಲಾರ್ಡ್ ಅಂತ ಬರುತ್ತೆ, ಲ್ಯಾಂಡ್ ಲಾರ್ಡ್ ಅಂತ ಬರುತ್ತೆ. ಸೊ ಅದನ್ನೇ ಪ್ರೊಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀರಾ. ಸೊ ಇಲ್ಲೆಲ್ಲ ಬರೋದು ಇನ್ನೊಂದು ನಾಲ್ಕು ಇಟ್ಕೋಬೇಕು. ಈ 20,000 ಇಲ್ಲಿ ಅಬ್ಸರ್ವ್ ಮಾಡಿ, 20,000, 30,000, 40,000. ಸೊ ಇದೆಲ್ಲ ಏನಿದೆ, ದೀಸ್ ಆರ್ ಆಕ್ಚುಯಲ್ ರಾಯಲ್ಟಿ ಕ್ಯಾಲ್ಕುಲೇಟೆಡ್ ಆನ್ ಔಟ್ಪುಟ್ ಅಲ್ವಾ. ಆಕ್ಚುಯಲ್ ರಾಯಲ್ಟಿ ಅರ್ನ್ಡ್ ಔಟ್ಪುಟ್ ಮೇಲೆ ಮಾಡಿರೋದು. ಸೊ ಅದೇ ಬರಬೇಕು ರಾಯಲ್ಟಿನ. ಇನ್ನು ಫೋರ್ತ್ ಇಯರ್ ಸೊ ಲ್ಯಾಂಡ್ ಲಾರ್ಡ್ ಅಕೌಂಟ್. ಆಕ್ಚುಯಲ್ ಔಟ್ಪುಟ್ ಮೇಲೆ ಕ್ಯಾಲ್ಕುಲೇಟ್ ಮಾಡಿರೋದು 40,000. ಸೊ ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿರೋದು 5,000. ಸೊ ಶಾರ್ಟ್ ವರ್ಕಿಂಗ್ ಏನಾದರೂ ರಿಕವರ್ ಆಗಿದ್ರೆ ಡೆಬಿಟ್ ಸೈಡ್ ಒಂದು ಎಕ್ಸ್ಟ್ರಾ ಎಂಟ್ರಿ ಬರುತ್ತೆ, ಲ್ಯಾಂಡ್ ಲಾರ್ಡ್ ಅಕೌಂಟ್ ಬರುತ್ತೆ. ಶಾರ್ಟ್ ವರ್ಕಿಂಗ್ ಏನಾದರೂ ರಿಕವರ್ ಆಗಿದ್ರೆ ಒಂದು ಎಕ್ಸ್ಟ್ರಾ ಎಂಟ್ರಿ ಬರುತ್ತೆ. ಎಷ್ಟು ರಿಕವರ್ ಆಗಿದೆ? 5,000 ರಿಕವರ್ ಆಗಿದೆ. ಸೊ ಅದೊಂದು ಬರುತ್ತೆ. ಈ ಕಡೆ ಪ್ರೊಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿರೋದು ಟೋಟಲ್ ಫಿಗರ್ 45,000. ಹಾಗೆ ಬ್ಯಾಲೆನ್ಸ್ ಮಾಡಬೇಕು. ಲಾಸ್ಟ್ ಇಯರ್ ಲ್ಯಾಂಡ್ ಲಾರ್ಡ್ ಅಕೌಂಟ್. ಸೊ ಇಲ್ಲಿ ಶಾರ್ಟ್ ವರ್ಕಿಂಗ್ ರಿಕವರ್ ಆಗಿಲ್ಲ, ಸೊ ಅದರಿಂದ ಲ್ಯಾಂಡ್ ಲಾರ್ಡ್ಗೆ ಎಷ್ಟು ಪೇ ಮಾಡಿದ್ದೀರಾ ಮತ್ತೆ ಔಟ್ಪುಟ್ ಮೇಲೆ ಎಷ್ಟು ರಾಯಲ್ಟಿ ಅರ್ನ್ ಆಗಿದೆ ಅವೆರಡು ಸೇಮ್ ಇದೆ. ಸೊ ಅದನ್ನ 50,000 ತಗೊಳ್ಳಿ. ಸೊ ಅದನ್ನ ಪ್ರೊಡಕ್ಷನ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿ ಅಷ್ಟೇ. ತುಂಬಾ ಸಿಂಪಲ್ ಇದೆ ರಾಯಲ್ಟಿ ಅಕೌಂಟ್. ನೆಕ್ಸ್ಟ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್. ಶಾರ್ಟ್ ವರ್ಕಿಂಗ್ಸ್ ಇಲ್ಲೇನಾಗತ್ತೆ ಅಂದ್ರೆ ಯಾವಾಗ ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆಗುತ್ತೆ ಅಥವಾ ರಿಕವರ್ ಆಗುತ್ತೆ, ಇರ್ರಿಕವರ್ ಆಗುತ್ತೆ, ಸೊ ಆಗ ಇಲ್ಲಿ ಎಂಟ್ರೀಸ್ ಬರುತ್ತೆ. ಎಸ್, ಆಗ ಇಲ್ಲಿ ಎಂಟ್ರೀಸ್ ಬರುತ್ತೆ. ಯಾವಾಗ ಕ್ರಿಯೇಟ್ ಆಗುತ್ತೆ ಮತ್ತೆ ಇರ್ರಿಕವರ್ಡ್ ಅಂತ ಹೇಳಿ ನಾವು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡ್ತೀವಲ್ಲ, ಸೊ ಆಗ ಎಂಟ್ರಿ ಬರುತ್ತೆ. ಇನ್ನುಳಿದಂತೆ ಬರೀ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಬ್ರಾಟ್ ಡೌನ್. ಪ್ರತಿ ವರ್ಷ ಅದನ್ನ ಕ್ಯಾರಿ ಮಾಡ್ತಾ ಹೋಗೋದು ಅಷ್ಟೇ. ಫಸ್ಟ್ ಶಾರ್ಟ್ ವರ್ಕಿಂಗ್ಸ್ ಅಕೌಂಟ್ ಅಲ್ಲಿ ಡೆಬಿಟ್ ಸೈಡು ಫಸ್ಟ್ ಇಯರ್ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರುತ್ತೆ ಅಥವಾ ಡೆಡ್ ರೆಂಟ್ ಅಕೌಂಟ್ ಅಂತ ಬರುತ್ತೆ. ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆದಾಗ ಎಷ್ಟು ಕ್ರಿಯೇಟ್ ಆಗಿದೆ? 20,000 ಶಾರ್ಟ್ ವರ್ಕಿಂಗ್ ಇದೆ. ಸೊ ಅದನ್ನ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಬ್ರಾಟ್ ಡೌನ್ ಮಾಡಿ. ಬ್ಯಾಲೆನ್ಸ್ ಕ್ಯಾರಿ ಡೌನ್, ಬ್ರಾಟ್ ಡೌನ್. ಹಾಗೆ ಸೆಕೆಂಡ್ ಇಯರ್ ಮತ್ತೆ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿದೆ. ಸೊ ಮತ್ತೆ ಮಿನಿಮಮ್ ರೆಂಟ್ ಅಕೌಂಟ್ ಎಂಟ್ರಿ ಮಾಡ್ತೀರಾ. ಮತ್ತೆ ಎಷ್ಟು ಕ್ರಿಯೇಟ್ ಆಗಿದೆ? 10,000 ಕ್ರಿಯೇಟ್ ಆಗಿದೆ. ಸೊ ಫಸ್ಟ್ ಇಯರ್ 20,000 ಕ್ರಿಯೇಟ್ ಆಗಿದೆ, ಸೆಕೆಂಡ್ ಇಯರ್ 10,000 ಕ್ರಿಯೇಟ್ ಆಗಿದೆ. ಸೊ 20 + 10 30,000 ಆಗುತ್ತೆ. ಸೊ ಅದನ್ನ ಟೋಟಲ್ ಸೇರಿಸಿ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಬ್ರಾಟ್ ಡೌನ್. ಮತ್ತೆ ಇದು ರಿಕವರ್ ಆಗಿಲ್ಲ ಥರ್ಡ್ ಇಯರ್, ಅದನ್ನ ಮತ್ತೆ ಹಾಗೆ ಬ್ಯಾಲೆನ್ಸ್ ಕ್ಯಾರಿ ಡೌನ್, ಬ್ರಾಟ್ ಡೌನ್ ಹಾಗೆ ಮಾಡಿ.
4th ಇಯರ್ ಸ್ವಲ್ಪ ರಿಕವರ್ ಆಗುತ್ತೆ. ಸೊ 4th ಇಯರ್ ರಿಕವರ್ ಆಗುತ್ತೆ. ಆಕ್ಚುಲಿ ದಿಸ್ ಇಸ್ ರಿಕವರ್ಡ್. ಇಲ್ಲಿ ಸರಿಯಾಗಿ ಅಲೈನ್ ಆಗಿಲ್ಲ. ಇದು ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹೋಗುತ್ತೆ. ದಿಸ್ ಫಾರ್ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ 25,000. ಸೊ ಯಾವಾಗ ರಾಯಲ್ಟಿ ಇಂದ ಶಾರ್ಟ್ ವರ್ಕಿಂಗ್ಸ್ ರಿಕವರ್ ಆಗುತ್ತೆ, ಸೊ ಆಗ ಕ್ರೆಡಿಟ್ ಸೈಡ್ ಬರುತ್ತೆ. 5,000 ರಿಕವರ್ ಆಗಿದೆ 2008 ಅಲ್ಲಿ, ಅಂದ್ರೆ 4th ಇಯರ್ 5,000 ರಿಕವರ್ ಆಗಿದೆ. ಮತ್ತೆ ಇರ್ರಿಕವರ್ ಆಗಿರೋದು, ಯಾಕಂದ್ರೆ ಫಸ್ಟ್ 4 ಇಯರ್ಸ್ ಮಾತ್ರ ಇರೋದು ಟೈಮ್, ಸೊ ಅದರಿಂದ ಅದನ್ನ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟಿಗೆ ಹಾಕ್ತೀರಾ ಇರ್ರಿಕವರ್ಡ್. ಸೊ ಮಿಕ್ಕಿ 25,000 ಲಾಸ್ ಆಗುತ್ತೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್. ಸೊ ಈ ರೀತಿ ಬರುತ್ತೆ. ಸೊ ಶಾರ್ಟ್ ವರ್ಕಿಂಗ್ಸ್ಗೆ ಸಂಬಂಧಪಟ್ಟಿದ್ದು ಏನೇ ಇರಲಿ ಈ ಎಂಟ್ರಿ ಬರುತ್ತೆ. ಒಂದು ಶಾರ್ಟ್ ವರ್ಕಿಂಗ್ಸ್ ಕ್ರಿಯೇಟ್ ಆಗಿರೋದಕ್ಕೆ, ಮಿಕ್ಕದಂತೆ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಬ್ರಾಟ್ ಡೌನ್ ಬರುತ್ತೆ. ಬ್ಯಾಲೆನ್ಸ್ ಶಾರ್ಟ್ ವರ್ಕಿಂಗ್ ಕ್ರಿಯೇಟ್ ಆಗಿರೋದಕ್ಕೆ, ಮತ್ತೆ ರಾಯಲ್ಟಿ ರಿಕವರ್ ಆಗಿದ್ರೆ, ರಾಯಲ್ಟಿಯಿಂದ ಶಾರ್ಟ್ ವರ್ಕಿಂಗ್ಸ್ ಏನಾದರೂ ರಿಕವರ್ ಆಗಿದ್ರೆ, ಮತ್ತೆ ಇರ್ರಿಕವರ್ ಆಗಿದ್ರೆ ಪ್ರಾಫಿಟ್ ಅಂಡ್ ಲಾಸ್ ಅಕೌಂಟ್ ಅಂತ ಹೇಳಿ ಅದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಅದೇ ಇದಾಗೋದು ಕ್ರೆಡಿಟ್ ಸೈಡ್ ಅಲ್ಲಿ ಹೀಗೆ ಬರುತ್ತೆ. ಸೊ ನೆಕ್ಸ್ಟ್ ಲ್ಯಾಂಡ್ ಲಾರ್ಡ್ ಅಕೌಂಟ್. ಇದು ಲಾಸ್ಟ್ ಅಕೌಂಟ್, ಲ್ಯಾಂಡ್ ಲಾರ್ಡ್ ಅಕೌಂಟ್. ಇದು ಅದಕ್ಕಿಂತ ಸಿಂಪಲ್ ಇದೆ. ಸೊ ಡೆಬಿಟ್ ಸೈಡು ಬರೋದು ನಿಮಗೆ ಒಂದೇ ಎಂಟ್ರಿ ಟು ಬ್ಯಾಂಕ್ ಅಕೌಂಟ್. ಸೊ ಏನ್ ಪೇಮೆಂಟ್ ಮಾಡ್ತಿರಲ್ಲ ಬ್ಯಾಂಕ್ ಅಕೌಂಟ್ ಇಂದ, ಸೊ ಅದು ಇಲ್ಲಿ ಬರುತ್ತೆ. ಅಂದ್ರೆ ಆಕ್ಚುಯಲ್ ರಾಯಲ್ಟಿ ಪೇಯ್ಡ್ ಟು ದ ಲ್ಯಾಂಡ್ ಲಾರ್ಡ್, ಸೊ ಅದು ಮಾತ್ರ ಬರುತ್ತೆ. ಇನ್ನು ಈ ಕಡೆ ಒಂದ್ ವೇಳೆ ಅದೇನಾದ್ರೂ ಮಿನಿಮಮ್ ರೆಂಟ್ ಆಗಿದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರುತ್ತೆ. ಅದೇ ಏನಾದ್ರೂ ಮಿನಿಮಮ್ ರೆಂಟ್ ಆಗಿದ್ರೆ ಮಿನಿಮಮ್ ರೆಂಟ್ ಅಕೌಂಟ್ ಅಂತ ಬರುತ್ತೆ. ಇಲ್ಲ ಅಂದ್ರೆ ರಾಯಲ್ಟಿ ಅಂತ ಬರುತ್ತೆ, ಅಂದ್ರೆ ಸರ್ಪ್ಲಸ್ ಕ್ರಿಯೇಟ್ ಆಗಿರುವಂತ ವರ್ಷಗಳು ಅಥವಾ ಶಾರ್ಟ್ ವರ್ಕಿಂಗ್ಸ್ ಇಲ್ಲದೆ ಇರುವಂತ ವರ್ಷಗಳು, ಇಲ್ಲಾಂದ್ರೆ ರಾಯಲ್ಟಿ ಅಂತ ಬರುತ್ತೆ. ಸೊ ಡೆಬಿಟ್ ಸೈಡು ಲ್ಯಾಂಡ್ ಲಾರ್ಡ್, ಜನರಲ್ ಎಂಟ್ರಿ ಹಾಗೆ ಬರೋದು, ಲ್ಯಾಂಡ್ ಲಾರ್ಡ್ ಅಕೌಂಟ್ ಡೆಬಿಟ್ ಟು ಬ್ಯಾಂಕ್ ಅಕೌಂಟ್ ಅಲ್ವಾ. ಸೊ ಅದಕ್ಕೆ ಡೆಬಿಟ್ ಸೈಡ್ ಟು ಬ್ಯಾಂಕ್ ಅಕೌಂಟ್ ಅಂತ ಬರುತ್ತೆ. ಆಕ್ಚುಯಲ್ ರಾಯಲ್ಟಿ ಏನ್ ಪೇ ಮಾಡಿರ್ತೀವಿ ಅದು. ಸೊ ಅದೇ ಏನಾದ್ರೂ ಡೆಡ್ ರೆಂಟ್ ಆಗಿದ್ರೆ ಅದನ್ನ ಮೆನ್ಷನ್ ಮಾಡಬೇಕು, ಡೆಡ್ ರೆಂಟ್ ಅಕೌಂಟ್. ಸೊ ಸೆಕೆಂಡ್ ಇಯರ್ ಅದು ಡೆಡ್ ರೆಂಟ್ ಆಗಿತ್ತು, ಸೊ ಅದರಿಂದ ಅದನ್ನು ಮೆನ್ಷನ್ ಮಾಡಿದ್ದಾರೆ. ಆದ್ರೆ ಥರ್ಡ್ ಇಯರ್ ಅದೇ ರಾಯಲ್ಟಿ ಆಗಿತ್ತು, ಇಟ್ ವಾಸ್ ನಾಟ್ ಡೆಡ್ ರೆಂಟ್, ಅಂದ್ರೆ ಶಾರ್ಟ್ ವರ್ಕಿಂಗ್ ಇರಲಿಲ್ಲ ಅಂತ. ಆಕ್ಚುಲಿ ಥರ್ಡ್ ಇಯರ್ ರಾಯಲ್ಟಿ ಅರ್ನ್ಡ್ ವಾಸ್ ಈಕ್ವಲ್ ಟು ಮಿನಿಮಮ್ ರೆಂಟ್. ಸರಿ, ಸರ್ಪ್ಲಸ್ ಇರಲಿಲ್ಲ, ಡೆಡ್ ರೆಂಟು ಇರಲಿಲ್ಲ, ಅಲ್ಲಿ ಶಾರ್ಟ್ ವರ್ಕಿಂಗು ಇರಲಿಲ್ಲ. ಸೊ ಅದರಿಂದ ರಾಯಲ್ಟಿ ಅಂತ ಬರೀತೀವಿ, ಡೆಡ್ ರೆಂಟ್ ಅಂತ ಏನ್ ಬರಲ್ಲ. ಸೊ ಯಾವಾಗ ಶಾರ್ಟ್ ವರ್ಕಿಂಗು ಮತ್ತೆ ಸರ್ಪ್ಲಸ್ ಎರಡೂ ಇರೋದಿಲ್ವೋ ಆಗ ರಾಯಲ್ಟಿ ಅಂತಾನೆ ಬರೀತೀವಿ, ಡೆಡ್ ರೆಂಟ್ ಅಂತ ಏನ್ ಬರೆಯಲ್ಲ. ಇದು ರಾಯಲ್ಟಿ ಅಂತ ಬಂದಿದೆ. ಓಕೆ, ಇಷ್ಟು ಇದು 14 ಮಾರ್ಕ್ಸ್ ಕ್ವೆಶ್ಚನ್. ಸೊ ನೆಕ್ಸ್ಟ್ ಒಂದು ಕ್ವೆಶನ್ ಇದೆ, ಆದ್ರೆ ಅದನ್ನ ಸಾಲ್ವ್ ಮಾಡಿಲ್ಲ. ಅದನ್ನ ಸಾಲ್ವ್ ಮಾಡಿಕೊಂಡು ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಆಗ್ತೀನಿ. ಸೊ ಇನ್ನು ಇದರಲ್ಲಿ ಜರ್ನಲ್ ಎಂಟ್ರೀಸ್ ಬರುವಂತ ಕ್ವೆಶನ್ಸ್ ಇದೆ. ಸೊ ಇದುವರೆಗೂ ನಾವು ಕವರ್ ಮಾಡಿರೋದು ಜರ್ನಲ್ ಎಂಟ್ರೀಸ್ ಬಿಟ್ಟು ಲೆಡ್ಜರ್ ಅಕೌಂಟ್ಸ್, ಅನಾಲಿಸಿಸ್ ಟೇಬಲ್, ಮತ್ತೆ 3 ಮೆಥಡ್ಸ್, ಫಿಕ್ಸ್ಡ್ ರಿಕೂಪ್ಮೆಂಟ್ ಮೆಥಡ್, ಫ್ಲೋಟಿಂಗ್ ರಿಕೂಪ್ಮೆಂಟ್ ಮೆಥಡ್, ಮತ್ತೆ ಲೈಫ್ ಟೈಮ್ ರಿಕೂಪ್ಮೆಂಟ್ ಮೆಥಡ್. 3 ಮೆಥಡ್ಸ್ ಅನ್ನ ಕವರ್ ಮಾಡಿದ್ದೀವಿ. ಸೊ ಇನ್ನು ನಾವು ವಿತೌಟ್ ಮಿನಿಮಮ್ ರೆಂಟ್ ಅಕೌಂಟ್ ಮೆಥಡ್ ಮತ್ತೆ
ದ ಬುಕ್ಸ್ ಆಫ್ ಲೆಸ್ಸರ್ ಏನ್ ಎಂಟ್ರೀಸ್ ಬರುತ್ತೆ, ಸೊ ಅದನ್ನೆಲ್ಲ ನಾವು ಕವರ್ ಮಾಡಬೇಕು. ಓಕೆ ಫ್ರೆಂಡ್ಸ್, ಇಷ್ಟೊತ್ತಿಗೂ ವಾಚ್ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್. ಕೀಪ್ ಲರ್ನಿಂಗ್, ಕೀಪ್ ಸ್ಮೈಲಿಂಗ್, ಹ್ಯಾಪಿ ಸ್ಟಡೀಸ್. ಥ್ಯಾಂಕ್ ಯು.